ನೋಡಿ, ಮನೆ ಮುಂದೆ ನಿಲ್ಲಿಸುವಂತ ರಸ್ತೆಯಲ್ಲಿ ನಿಲ್ಲಿಸುವಂತ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ವಿಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಪತ್ರವನ್ನ ಬರೆದಿದ್ರು, ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಈಗ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪಾರ್ಕಿಂಗ್ ಶುಲ್ಕ ನಿಗದಿ ವಿಚಾರವಾಗಿ ರಸ್ತೆ ಬದಿ ಪಾರ್ಕಿಂಗ್ಗೆ ಶುಲ್ಕ ವಿಧಿಸುವ ಪ್ರಸ್ತಾವನೆ ಇದೆ. ವಾರ್ಷಿಕ 15,000ದಿಂದ 25,000 ಪ್ರಸ್ತಾವನೆ ಇದೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶುಲ್ಕ ಜಾರಿಯಾದರೆ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತೆ. ಹಳೆ ಬಡಾವಣೆ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸಚಿವರು, ಶಾಸಕರು, ಸಂಘ ಸಂಸ್ಥೆಗಳ ಜೊತೆ ಸಭೆ ಮಾಡಿದ ಬಳಿಕ ಒಂದಷ್ಟು ಚರ್ಚೆಗಳನ್ನ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ 15,000ದಿಂದ 25,000 ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಪ್ರಪೋಸಲ್ಲು ಆಯುಕ್ತರು ಹೊರಡಿಸಿದ್ದಾರೆ. ಆಮೇಲೆ ಇನ್ನೊಂದೇನಾಗ್ತಂದ್ರೆ, ಈಗ ಕೇಂದ್ರ ಸರ್ಕಾರದ ನೀತಿಯ ಅನುಗುಣವಾಗಿ ಪೆಟ್ರೋಲು, ಡೀಸೆಲ್ಲು, ದಿನನಿತ್ಯದ ಅಗತ್ಯ ವಸ್ತುಗಳು ಪ್ರತಿಯೊಂದು ಕೂಡ ಜಾಸ್ತಿ ಆಗೋಯ್ತು. ಹಾಲು, ಮೊಸರು, ಚಿಕ್ಕ ಮಕ್ಕಳು ಉಪಯೋಗಿಸುವಂಥ ಪುಸ್ತಕ, ಬಳಪ ಎಲ್ಲದಕ್ಕೂ GST ಟ್ಯಾಕ್ಸ್ ಹಾಕ್ಬಿಟ್ರು. ಅದಕ್ಕೆ ಸಹಜವಾಗಿ ಅಂತ ಖರ್ಚು ಜಾಸ್ತಿ ಆಯಿತು. ಆ ಖರ್ಚು ಸರಿದೂಗಿಸೋದಕ್ಕೆ ನಾವು ಪಂಚ ಗ್ಯಾರಂಟಿಗಳನ್ನು ತಂದಿದ್ದು. ಶಕ್ತಿ ಮತ್ತೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇದೆಲ್ಲ ಕೂಡ ನಾವು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮಗಳನ್ನು ತಂದಿದ್ದು. ಇಂಥ ಸಂದರ್ಭದಲ್ಲಿ 15,000ರಿಂದ 25,000 ಟ್ಯಾಕ್ಸ್ ಹಾಕಿದರೆ ಜನಕ್ಕೆ ನೋಡಿ, ಮನೆ ಮುಂದೆ ನಿಲ್ಲಿಸುವಂತ ರಸ್ತೆಯಲ್ಲಿ ನಿಲ್ಲಿಸುವಂತ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ವಿಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಪತ್ರವನ್ನ ಬರೆದಿದ್ರು, ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಈಗ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪಾರ್ಕಿಂಗ್ ಶುಲ್ಕ ನಿಗದಿ ವಿಚಾರವಾಗಿ ರಸ್ತೆ ಬದಿ ಪಾರ್ಕಿಂಗ್ಗೆ ಶುಲ್ಕ ವಿಧಿಸುವ ಪ್ರಸ್ತಾವನೆ ಇದೆ. ವಾರ್ಷಿಕ 15,000ದಿಂದ 25,000 ಪ್ರಸ್ತಾವನೆ ಇದೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶುಲ್ಕ ಜಾರಿಯಾದರೆ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತೆ. ಹಳೆ ಬಡಾವಣೆ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸಚಿವರು, ಶಾಸಕರು, ಸಂಘ ಸಂಸ್ಥೆಗಳ ಜೊತೆ ಸಭೆ ಮಾಡಿದ ಬಳಿಕ ಒಂದಷ್ಟು ಚರ್ಚೆಗಳನ್ನ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ 15,000ದಿಂದ 25,000 ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಪ್ರಪೋಸಲ್ಲು ಆಯುಕ್ತರು ಹೊರಡಿಸಿದ್ದಾರೆ. ಆಮೇಲೆ ಇನ್ನೊಂದೇನಾಗ್ತಂದ್ರೆ, ಈಗ ಕೇಂದ್ರ ಸರ್ಕಾರದ ನೀತಿಯ ಅನುಗುಣವಾಗಿ ಪೆಟ್ರೋಲು, ಡೀಸೆಲ್ಲು, ದಿನನಿತ್ಯದ ಅಗತ್ಯ ವಸ್ತುಗಳು ಪ್ರತಿಯೊಂದು ಕೂಡ ಜಾಸ್ತಿ ಆಗೋಯ್ತು. ಹಾಲು, ಮೊಸರು, ಚಿಕ್ಕ ಮಕ್ಕಳು ಉಪಯೋಗಿಸುವಂಥ ಪುಸ್ತಕ, ಬಳಪ ಎಲ್ಲದಕ್ಕೂ GST ಟ್ಯಾಕ್ಸ್ ಹಾಕ್ಬಿಟ್ರು. ಅದಕ್ಕೆ ಸಹಜವಾಗಿ ಅಂತ ಖರ್ಚು ಜಾಸ್ತಿ ಆಯಿತು. ಆ ಖರ್ಚು ಸರಿದೂಗಿಸೋದಕ್ಕೆ ನಾವು ಪಂಚ ಗ್ಯಾರಂಟಿಗಳನ್ನು ತಂದಿದ್ದು. ಶಕ್ತಿ ಮತ್ತೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇದೆಲ್ಲ ಕೂಡ ನಾವು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮಗಳನ್ನು ತಂದಿದ್ದು. ಇಂಥ ಸಂದರ್ಭದಲ್ಲಿ 15,000ರಿಂದ 25,000 ಟ್ಯಾಕ್ಸ್ ಹಾಕಿದರೆ ಜನಕ್ಕೆ